ಉಗ್ರರ ದಾಳಿ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಾಗ ಯುದ್ಧದ ಅನಿವಾರ್ಯತೆ ಇತ್ತ ಅನ್ನೋ ಪ್ರಶ್ನೆಗೆ ಯುದ್ಧದ ಅನಿವಾರ್ಯತೆ ಇಲ್ಲ ಅಂತ ಹೇಳಿದ್ರು. ಅಂದ್ರೆ ಯುದ್ಧ ಸಾರೋದು ಓಕೆನಾ, ಯುದ್ಧ ಸಾರಬೇಕಾ ಬೇಡವಾ ಅಂತ ಕೇಳಿದಾಗ ಯುದ್ಧದ ಅನಿವಾರ್ಯತೆ ಇಲ್ಲ, ಭದ್ರತೆಯನ್ನು ಹೆಚ್ಚಿಸಿಕೊಳ್ಬೇಕು ಅಂತ ಹೇಳಿದ್ರು. ಈ ಹೇಳಿಕೆ ವಿಚಾರಕ್ಕೆ ತಮ್ಮ ಹೇಳಿಕೆ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಿಎಂ. ಈಗ ಯುದ್ಧ ಅನಿವಾರ್ಯ ಆದ್ರೆ ಮಾತ್ರ ಮಾಡಬೇಕು, ನಾನು ಯುದ್ಧ ಬೇಡವೇ ಬೇಡ ಅಂತ ಹೇಳಿಲ್ಲ, ಪಾಕ್ ಜೊತೆ ಯುದ್ಧ ಮಾಡೋದೇ ಬೇಡ ಅಂತ ನಾನು ಹೇಳಿಲ್ಲ. ಅವರ ಹೇಳಿಕೆ ಬಗ್ಗೆ ಅವರೇ ಸ್ಪಷ್ಟನೆ ಕೊಟ್ಟಿರೋದು ಸಿಎಂ ಸಿದ್ದರಾಮಯ್ಯ. ಯುದ್ಧವೇ ಪರಿಹಾರ ಅಲ್ಲ, ಭದ್ರತೆ ಕೊಡ್ಬೇಕಲ್ವಾ, ಭದ್ರತಾ ವೈಫಲ್ಯ ಇದೆ ಅಂತ ಹೇಳಿದ್ದೇನೆ. ಯುದ್ಧ ಬೇಡವೇ ಬೇಡ ಅಂತ ಹೇಳಿಲ್ಲ, ಆದ್ರೆ ಭದ್ರತೆ ಕೊಡೋದು ಮುಖ್ಯ ಅಂತ ಹೇಳಿರೋದು. ಈ ಹಿಂದೆ 40 ಸೈನಿಕರು ಸತ್ತಿದ್ರು, ಈಗ 27 ಜನ ಸತ್ತಿದ್ದಾರೆ. ಯುದ್ಧ ಅನಿವಾರ್ಯವಾದ್ರೆ ಮಾಡಬೇಕಾಗುತ್ತೆ, ತಕ್ಷಣಕ್ಕೆ ಯುದ್ಧ ಬೇಡ ಅಂತ ನಾನು ಹೇಳಿದ್ದೇನೆ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಯುದ್ಧ ಬೇಡ ಅಂತೇಳಿ ಸಿದ್ದರಾಮಯ್ಯ ಏನು ಹೇಳಿದ್ರು, ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಕೆಲವರು ವಿರೋಧ, ಕೆಲವರು ಪರವಾಗಿ ಮಾತನಾಡ್ತಾ ಇದ್ರಲ್ಲ, ಈಗ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯುದ್ಧ ಬೇಡ ಅಂದ ಮಾತ್ರಕ್ಕೆ ಬೇಡವೇ ಬೇಡ ಅಂತ ಅಲ್ಲ, ಯುದ್ಧಕ್ಕಿಂತ ಭದ್ರತೆ ಮುಖ್ಯ ಅಂತ ನಾನು ಹೇಳಿದ್ದು ಅಂತೇಳಿ ಸಿದ್ದರಾಮಯ್ಯನವರು ಮಾತನಾಡಿರೋದು. ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ, ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನಾವು ವಿದ್ಯುತ್ ಪರ ಇಲ್ಲ, ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಅಲ್ಲಿ ಭದ್ರತೆ ವ್ಯವಸ್ಥೆಯನ್ನ ಸರಿಯಾಗಿ ಮಾಡಬೇಕಾಗಿದೆ. ಯಾತ್ರಾರ್ಥಿಗಳು ಹೋಗಂತ ಸ್ಥಳ, ಇವರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಇಂಟೆಲಿಜೆನ್ಸ್ ಫೈಲು, ಸೆಕ್ಯೂರಿಟಿ ಫೈಲು ಅದನ್ನ ನಂಬಿ ಈಗ ಕೇಂದ್ರ ಸರ್ಕಾರದವರು ಭದ್ರತೆ ಕೊಡಕ್ಕಾಗ್ಲಿಲ್ಲ. ಅವ್ರು ಜನ ನಂಬ್ಕೊತಾರೆ, ಕೊಡ್ಲಿಲ್ವಲ್ಲ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಇಲ್ಲಿ ಯಾರಿದ್ರು ಕೂಡ ವಿಲ್ ಕೋಆಪರೇಟ್. ಅವರನ್ನ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಕೊಡ್ತಕ್ಕಂಥ, ಅವ್ರನ್ನ ಹೊರಗಡೆ ಕಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ, ಮೈಸೂರಿನಲ್ಲಿ ಎಷ್ಟು ಜನ ಇದ್ದಾರೆ, ಬೇರೆ ಬೇರೆ ನಗರಗಳಲ್ಲಿ ಎಷ್ಟು ಜನ ಇದ್ದಾರೆ. ಹೆಚ್ಚಾಗಿರೋದು ಬೆಂಗಳೂರಿನಲ್ಲಿ, ಅಲ್ಲೇ ಜಾಸ್ತಿ. ಪ್ರಧಾನಮಂತ್ರಿ ಇರ್ಬೇಕಲ್ವಾ? ಅವರು ಬಿಹಾರ್ ಚುನಾವಣೆ ಪ್ರಚಾರಕ್ಕೆ ಹೋಗಿದ್ರು. ಯಾವ್ದು ಇಂಪಾರ್ಟೆಂಟ್? ಯಾವ್ದು ಇಂಪಾರ್ಟೆಂಟ್ ಅಪ್ಪ? ಈಗ ಏನ್ ಮಾಡ್ತಾ ಇದಾರೆ, ಜನಗಳಿಗೆ ಟೋಪಿ ಯುದ್ಧ ಬೇಡ ಅಂತಂದದ್ದು, ಯುದ್ಧ ಅನಿವಾರ್ಯವಾದ್ರೂ ಮಾಡಬೇಕು. ಈಗ ನಾವನ್ನೆಲ್ಲ ಅವ್ರಿಗೂ ಬುದ್ಧಿ ಇಲ್ಲ. ಅನಿವಾರ್ಯ ಆದ್ರೆ ಮಾತ್ರ ಮಾಡಬೇಕು, ಯುದ್ಧದಿಂದ ಪರಿಹಾರ ಆಗೋದಿಲ್ಲ. ಯುದ್ಧ ಅನಿವಾರ್ಯ ಆದ್ರೆ ಮಾಡಬೇಕಾಗ್ತದೆ, ಗೊತ್ತಾಯ್ತಾ? ನಾನು ಯುದ್ಧ ಬೇಡಿಕೆ ಬೇಡ ಅಂತ ಹೇಳಲಿಲ್ಲ. ನಾನು ಪಾಕಿಸ್ತಾನದವ್ರ ಜೊತೆ ಯುದ್ಧನೇ ಮಾಡೋದಕ್ಕೆ ಬೇಡ ಅಂತ ಹೇಳಲಿಲ್ಲ. ಏನು ಹೇಳಿದೆ ಅಂತಂದ್ರೆ, ಯುದ್ಧ ಪರಿಹಾರ ಅಲ್ಲ, ಈಗ ಭದ್ರತೆ ಕೊಡಬೇಕಾಗಿತ್ತಲ್ವ ಅವ್ರಿಗೆ. ಅಲ್ಲಿಗೆ ಬೇಕಾದಷ್ಟು ಜನ ಪ್ರವಾಸಿಗರು ಹೋಗ್ತಾರೆ ಕಾಶ್ಮೀರಕ್ಕೆ. ಅಲ್ಲಿ ಭದ್ರತೆ ಕೊಡಬೇಕಾಗಿರೋದು ಯಾರ ಜವಾಬ್ದಾರಿ? ಕೇಂದ್ರ ಸರ್ಕಾರದ್ದಲ್ಲ. ಅದರ ವೈಫಲ್ಯ ಇದೆ ಅಂತ ಹೇಳಿದ್ದೀನಿ. 26 ಜನ ಸತ್ತೋಗಿದ್ದಾರೆ, 40 ಜನ ಸೈನಿಕರು ಸತ್ತಿದ್ರು ಅದೇ ಜಿಲ್ಲೆನಲ್ಲಿ. ಸೊ ಅದಕ್ಕೆ ದೇರ್ ಇಸ್ ಎ ಫೈಲ್ಯೂರ್ ಆಫ್ ದಿ ಇಂಟೆಲಿಜೆನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ. ಗೌರ್ಮೆಂಟ್ ಆಫ್ ಇಂಡಿಯಾದವರು ಸೆಕ್ಯೂರಿಟಿನ ಸರಿಯಾದ ರೀತಿಯಲ್ಲಿ ಕೊಟ್ಟಿರಲಿಲ್ಲ ಅಂತ ಹೇಳಿದ್ದೀನಿ. ಯುದ್ಧ ಅನಿವಾರ್ಯ ಆದರೆ ಮಾಡಬೇಕು, ಮಾಡಲೇಬಾರದು ಅಂತ ಏನಿಲ್ಲ. ಆದರೆ ಈಗ ತಕ್ಷಣಕ್ಕೆ ಯುದ್ಧ ಬೇಡ ಅಂತ ಹೇಳಿದ್ದೀನಿ ನಾನು. ಸಿಎಂ ಸಿದ್ದರಾಮಯ್ಯನವರು ಫಸ್ಟ್ ರಿಯಾಕ್ಷನ್ ಕೊಟ್ಟಂತ ಸಂದರ್ಭದಲ್ಲಿ ಯುದ್ಧದ ಅನಿವಾರ್ಯತೆ ಇಲ್ಲ ಅಂತ ಹೇಳಿದ್ರು. ಕಾರಣ, ಯುದ್ಧ ಮಾಡಿದ ತಕ್ಷಣ ಮೃತಪಟ್ಟಿರುವಂತ 26 ಮಂದಿ ವಾಪಸ್ ಬರ್ತಾರ ಅಂತೇಳಿ ಪ್ರಶ್ನೆ ಮಾಡಿದ್ರು. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು, ಏನು ಸಿಎಂ ಈ ರೀತಿಯಾಗಿ ಹೇಳ್ಬಿಟ್ರಲ್ಲ ಅಂತ. ಅದಕ್ಕೆ ಸಿಎಂ ಸಿದ್ದರಾಮಯ್ಯನವರೇ ಸ್ವತಃ ಸ್ಪಷ್ಟನೆ ಕೊಡೋ ಪ್ರಯತ್ನ ಮಾಡಿದ್ದಾರೆ. ಯುದ್ಧ ಬೇಡವೇ ಬೇಡ, ಪಾಕಿಸ್ತಾನದ ಜೊತೆ ಯುದ್ಧ ಮಾಡೋದು ಬೇಡ ಅಂತ ಅಲ್ಲ ನಾನು ಹೇಳಿದ್ದು, ಯುದ್ಧ ಅನಿವಾರ್ಯವಾದ್ರೆ ಮಾಡೋದು ಓಕೆ, ಬಟ್ ಅಲ್ಲಿ ಭದ್ರತೆಯನ್ನ ಹೆಚ್ಚಿಸಬೇಕಿತ್ತಲ್ಲ,
ಅಲ್ಲಿ ಭದ್ರತಾ ವೈಫಲ್ಯ ಆಗಿರೋದು ನಿಜ ತಾನೆ. ಕೇಂದ್ರ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಎಚ್ಚೆತ್ತುಕೊಳ್ಬೇಕಿತ್ತು. ಪ್ರವಾಸಿಗರು ಅಲ್ಲಿಗೆ ಹೋಗ್ತಾರೆ ಅಂದಮೇಲೆ ಮತ್ತಷ್ಟು ಭದ್ರತೆಯನ್ನು ಹೆಚ್ಚಿಸಬೇಕಿತ್ತು. ಬಟ್ ಅಲ್ಲಿ ಫೋರ್ಸ್ ಇರಲಿಲ್ಲ ಆ ಸಂದರ್ಭದಲ್ಲಿ, ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ. ಹಾಗಾಗಿ ನಾನು ಭದ್ರತೆಗೆ ಒತ್ತು ಕೊಟ್ಟು ಮಾತನಾಡಿರೋದು. ಭದ್ರತೆ ಮುಖ್ಯ, ಭದ್ರತೆ ಇದ್ರೆ ಇಂತಹ ಘಟನೆಗಳಾಗಲ್ಲ ಅಂತ ಹೇಳಿರೋದು. ಈಗ ಯುದ್ಧವನ್ನ ಸಾರ್ಬಿಟ್ರೆ, ಯುದ್ಧವನ್ನ ಮಾಡಿಬಿಟ್ರೆ ಎಲ್ಲವೂ ಸರಿ ಹೋಗುತ್ತಾ? ಅದರಲ್ಲಿ ನಾಗರಿಕರು ಮೃತಪಡ್ತಾರೆ, ಅಮಾಯಕ ಜೀವಗಳು ಬಲಿಯಾಗ್ತವೆ. ಹಾಗಾಗಿ ನಾನು ಯುದ್ಧ ಪರಿಹಾರ ಅಲ್ಲ, ಭದ್ರತೆ ಕೊಡಬೇಕಲ್ವಾ ಅಂತೇಳಿ ಪ್ರಶ್ನೆ ಮಾಡಿದ್ದು ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಹೇಳಿಕೆಗೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಭದ್ರತಾ ವೈಫಲ್ಯವನ್ನ ಮುಚ್ಚಾಕೊಳ್ಳೋದಲ್ಲ, ಅಥವಾ ಭದ್ರತೆಯನ್ನ ಕೊಡ್ದೇನೆ ಅದ್ರ ಬಗ್ಗೆ ಮಾತನಾಡೋದಲ್ಲ, ಯುದ್ಧ ಸಾರ್ತೀವಿ ಅನ್ನೋದಲ್ಲ. ನಮ್ಮ ಗಡಿಯನ್ನ ಅಥವಾ ನಮ್ಮ ರಾಜ್ಯಗಳನ್ನು ನಾವು ಕಾಪಾಡ್ಕೊಳ್ಬೇಕು ಅಂದರೆ ಅಲ್ಲಿ ಭದ್ರತೆಯನ್ನು ಹೆಚ್ಚಿಸಬೇಕಾಗತ್ತೆ. ಅದ್ರ ಮೂಲಕ ನಾವು ಜನರ ರಕ್ಷಣೆ ಮಾಡಬೇಕು, ಕಾಪಾಡಬೇಕು ಹೊರತು ಯುದ್ಧ ಸಾರೋದ್ರ ಮೂಲಕ ಮತ್ತಷ್ಟು ಬಲಿದಾನಗಳಾಗೋದಲ್ಲ. ಯುದ್ಧ ಬೇಡವೇ ಬೇಡ ಅಂತ ಅಲ್ಲ, ಯುದ್ಧ ಮಾಡೋದಾದರೆ ಅದು ಅನಿವಾರ್ಯತೆ ಆದಂಥ ಸಂದರ್ಭದಲ್ಲಿ ಮಾತ್ರ ಮಾಡಲಿ. ಅದನ್ನು ಬಿಟ್ಟು ಯುದ್ಧವನ್ನು ಸಾರೋದ್ರಿಂದಾಗಿ ಅನೇಕ ಜೀವಗಳು ಬಲಿಯಾಗುತ್ತೆ ಅನ್ನುವಂಥ ಕಾರಣಕ್ಕೆ ನಾನು ಭದ್ರತೆ ಬಗ್ಗೆನೇ ಮತ್ತೆ ಮತ್ತೆ ಮಾತನಾಡಿದ್ದು ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿರೋದು. ಅಂದರೆ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಕೆಲವರು ಪ್ರಶ್ನೆ ಮಾಡ್ತಾ ಇದ್ರಲ್ಲ, ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಭದ್ರತಾ ವೈಫಲ್ಯವನ್ನು ಫಸ್ಟ್ ಸರಿಯಾಗಿ ಮಾಡ್ಕೊಳ್ಬೇಕು, ಭದ್ರತೆ ಇದ್ದರೆ ಈ ರೀತಿ ಆಗ್ತಾ ಇರಲಿಲ್ಲ ಅನ್ನೋದು ಸಿದ್ದರಾಮಯ್ಯನವರ ಹೇಳಿಕೆ. ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ, ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನಾವು ವಿದ್ಯುತ್ ಪರ ಇಲ್ಲ, ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಅಲ್ಲಿ ಭದ್ರತೆ ವ್ಯವಸ್ಥೆಯನ್ನ ಸರಿಯಾಗಿ ಮಾಡಬೇಕಾಗಿದೆ. ಯಾತ್ರಾರ್ಥಿಗಳು ಹೋಗಂತ ಸ್ಥಳ ಇವ್ರಿಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಇಂಟೆಲಿಜೆನ್ಸ್ ಫೈಲು, ಸೆಕ್ಯೂರಿಟಿ ಫೈಲು ಅದೇ ನಂಬಿ ಈಗ ಕೇಂದ್ರ ಸರ್ಕಾರದವರು ಭದ್ರತೆ ಕೊಡಕ್ಕಾಗ್ಲಿಲ್ಲ. ಅವ್ರಿಗೆ ಜನ ನಂಬ್ಕೊತಾರೆ, ಕೊಡ್ಲಿಲ್ವಲ್ಲ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಇಲ್ಲಿ ಯಾರಿದ್ರು ಕೂಡ ವಿಲ್ ಕೋಆಪರೇಟ್. ಅವರನ್ನ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಕೊಡ್ತಕ್ಕಂಥ, ಅವ್ರನ್ನ ಹೊರಗಡೆ ಕಳಿಸ್ತಕ್ಕಂಥ ಕೆಲಸ ಮಾಡಿ. ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ, ಮೈಸೂರಿನಲ್ಲಿ ಎಷ್ಟು ಜನ ಇದ್ದಾರೆ, ಬೇರೆ ಬೇರೆ ನಗರಗಳಲ್ಲಿ ಎಷ್ಟು ಜನ ಇದ್ದಾರೆ. ಹೆಚ್ಚಾಗಿರೋದು ಬೆಂಗಳೂರಿನಲ್ಲಿ, ಅಲ್ಲೇ ಜಾಸ್ತಿ. ಪ್ರಧಾನಮಂತ್ರಿ ಇರ್ಬೇಕಲ್ವಾ? ಅವ್ರು ಬಿಹಾರ್ ಚುನಾವಣೆ ಪ್ರಚಾರಕ್ಕೆ ಹೋಗಿದ್ರು. ಯಾವ್ದು ಇಂಪಾರ್ಟೆಂಟ್? ಯಾವ್ದು ಇಂಪಾರ್ಟೆಂಟ್ ಅಪ್ಪ? ಈಗ ಏನ್ ಮಾಡ್ತಾ ಇದಾರೆ, ಜನಗಳಿಗೆ ಟೋಪಿ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯುದ್ಧ ಬೇಡ ಅಂತಂದದ್ದು, ಯುದ್ಧ ಅನಿವಾರ್ಯವಾದರೂ ಮಾಡಬೇಕು. ಈಗ ನಾವನ್ನೆಲ್ಲ ಅವ್ರಿಗೂ ಬುದ್ಧಿ ಇಲ್ಲ. ಅನಿವಾರ್ಯ ಆದ್ರೆ ಮಾತ್ರ ಮಾಡಬೇಕು. ಯುದ್ಧದಿಂದ ಪರಿಹಾರ ಆಗೋದಿಲ್ಲ. ಯುದ್ಧ ಅನಿವಾರ್ಯ ಆದರೆ ಮಾಡಬೇಕಾಗ್ತದೆ. ಗೊತ್ತಾಯ್ತಾ? ನಾನು ಯುದ್ಧ ಬೇಡಿಕೆ ಬೇಡ ಅಂತ ಹೇಳಲಿಲ್ಲ. ನಾನು ಪಾಕಿಸ್ತಾನದವ್ರ ಜೊತೆ ಯುದ್ಧನೇ ಮಾಡೋದಕ್ಕೆ ಬೇಡ ಅಂತ ಹೇಳಲಿಲ್ಲ. ಏನು ಹೇಳಿದೆ ಅಂತಂದರೆ, ಯುದ್ಧ ಪರಿಹಾರ ಅಲ್ಲ. ಈಗ ಭದ್ರತೆ ಕೊಡಬೇಕಾಗಿತ್ತಲ್ವ ಅವ್ರಿಗೆ. ಅಲ್ಲಿಗೆ ಬೇಕಾದಷ್ಟು ಜನ ಪ್ರವಾಸಿಗರು ಹೋಗ್ತಾರೆ ಕಾಶ್ಮೀರಕ್ಕೆ. ಅಲ್ಲಿ ಭದ್ರತೆ ಕೊಡಬೇಕಾಗಿರೋದು ಯಾರ ಜವಾಬ್ದಾರಿ? ಕೇಂದ್ರ ಸರ್ಕಾರದ್ದಲ್ಲ. ಅದರ ವೈಫಲ್ಯ ಇದೆ ಅಂತ ಹೇಳಿದ್ದೀನಿ. 26 ಜನ ಸತ್ತೋಗಿದ್ದಾರೆ, 40 ಜನ ಸೈನಿಕರು ಸತ್ತಿದ್ರು ಅದೇ ಜಿಲ್ಲೆನಲ್ಲಿ. ಸೊ ಅದಕ್ಕೆ ದೇರ್ ಇಸ್ ಎ ಫೈಲ್ಯೂರ್ ಆಫ್ ದಿ ಇಂಟೆಲಿಜೆನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ. ಗೌರ್ಮೆಂಟ್ ಆಫ್ ಇಂಡಿಯಾದವರು ಸೆಕ್ಯೂರಿಟಿನ ಸರಿಯಾದ ರೀತಿಯಲ್ಲಿ ಕೊಟ್ಟಿರಲಿಲ್ಲ ಅಂತ ಹೇಳಿದ್ದೀನಿ. ಯುದ್ಧ ಅನಿವಾರ್ಯ ಆದರೆ ಮಾಡಬೇಕು, ಮಾಡಲೇಬಾರದು ಅಂತ ಏನಿಲ್ಲ. ಆದರೆ ಈಗ ತಕ್ಷಣಕ್ಕೆ ಯುದ್ಧ ಬೇಡ ಅಂತ